ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಇದೇ ವರ್ಷ 2025 ಜುಲೈ 24 SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ ಕ್ಯಾನ್ಸಲೇಷನ್ ಆದ ನಂತರ ಇದರ ತೊಂದರೆಯನ್ನು ಅನುಭವಿಸಿದ ವಿದ್ಯಾರ್ಥಿಗಳು ದೆಹಲಿ ಚಲೋ ಆಂದೋಲನಕ್ಕೆ ಕರೆಯನ್ನು ನೀಡುತ್ತಾರೆ. ಈ ಆಂದೋಲನದ ಉದ್ದೇಶ ದೆಹಲಿಯಲ್ಲಿನ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಮಂತ್ರಿಗಳಾದ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿ ಇನ್ನು ಮುಂದಾದರೂ ದೇಶದಲ್ಲಿ ನಡೆಯುವ ಎಕ್ಸಾಮ್ಗಳಲ್ಲಿ ಪೇಪರ್ ಲೀಕ್, ಎಕ್ಸಾಮ್ಗಳ ಪೋಸ್ಟ್ಪೋನ್ ಅಥವಾ ಕ್ಯಾನ್ಸಲೇಷನ್, ಎಕ್ಸಾಮ್ಗಳಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಆಗದ ರೀತಿ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸುವುದಾಗಿತ್ತು. ಆದರೆ ದೆಹಲಿಗೆ ತೆರಳಿದ ವಿದ್ಯಾರ್ಥಿಗಳಿಗೆ ಇದೇ ಮಂತ್ರಿಗಳ ಆಫೀಸ್ನ ಹೊರಗೆ ಅರೆಸ್ಟ್ ಮಾಡಲಾಗುತ್ತದೆ ಹಾಗೂ ಈ ವಿದ್ಯಾರ್ಥಿಗಳಿಗೆ ಮಂತ್ರಿಗಳನ್ನೋ ಅಥವಾ ಅಧಿಕಾರಿಗಳನ್ನೋ ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನು ತಿಳಿಸಲು ಬಿಡುವುದಿಲ್ಲ. ನಮ್ಮ ದೇಶದಲ್ಲಿ ಎಕ್ಸಾಮ್ಗಳಲ್ಲಿ ಪೇಪರ್ ಲೀಕ್ ಆಗುವುದು, ಎಕ್ಸಾಮ್ ನಡೆಯುವ ಒಂದು ದಿನದ ಮುಂಚೆ ಎಕ್ಸಾಮ್ ಕ್ಯಾನ್ಸಲೇಷನ್ ಆಗುವುದು, ಅಥವಾ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಪಾಸ್ ಆದರೂ ಸಹಿತ ಆ ವಿದ್ಯಾರ್ಥಿಗೆ ಆ ಕೆಲಸ ಸಿಗದೆ ಇರೋದು ಒಂದು ಮಾಮೂಲಿ ವಿಷಯದ ತರ ಆಗಿ ಹೋಗಿದೆ. ಈ ತರದ ತೊಂದರೆಗೆ ಈ ನಡುವೆ ಒಳಗಾದವರು ನಮ್ಮ ದೇಶದಲ್ಲಿ SSC ಎಕ್ಸಾಮ್ ಬರೆಯಲು ತಯಾರಿ ಮಾಡಿಕೊಂಡ ವಿದ್ಯಾರ್ಥಿಗಳು. ಕಡೆ ಗಳಿಗೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಕಾರಣಗಳು ಎಂದು ಹೇಳಿ SSC ಎಕ್ಸಾಮಿನೇಷನ್ ಅನ್ನು ಕ್ಯಾನ್ಸಲ್ ಮಾಡಲಾಯಿತು. ಕೇಂದ್ರ ಸರ್ಕಾರ ನಡೆಸುತ್ತಿರುವ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗಳಲ್ಲಿ ಮ್ಯಾನೇಜ್ಮೆಂಟ್ಗಿಂತಲೂ ಮಿಸ್ಮ್ಯಾನೇಜ್ಮೆಂಟ್ ಆಗುವುದೇ ಹೆಚ್ಚಾಗಿ ಹೋಗಿದೆ. ಒಂದು, ಎಕ್ಸಾಮ್ ಸೆಂಟರ್ಗಳಲ್ಲಿ ಪ್ರಾಬ್ಲಮ್. 2, ಆ ಸೆಂಟರ್ಗಳಲ್ಲಿ ಕಂಪ್ಯೂಟರ್ಗಳ ಕೀಬೋರ್ಡ್ ಅಥವಾ ಮೌಸ್ ಕೆಲಸ ಮಾಡದೇ ಇರೋದು. 3, ಆ ಸೆಂಟರ್ಗಳಲ್ಲಿ ಇನ್ವಿಜಿಲೇಟರ್ಗಳು ಬಹಳ ಅನ್ಪ್ರೊಫೆಷನಲ್ ಆಗಿ ವರ್ತನೆ ಮಾಡುವುದು. 4, ಎಕ್ಸಾಮ್ ಸೆಂಟರ್ಗಳಲ್ಲಿ ಟೆಕ್ನಿಕಲ್ ಗ್ಲಿಚ್ ಅಥವಾ ಸರ್ವರ್ ಡೌನ್ ಆಗೋದು. 5, ಕಡೆ ಗಳಿಗೆಯಲ್ಲಿ ಸೆಂಟರ್ಗಳ ಬದಲಾವಣೆ ಆಗೋದು. ಅಥವಾ 6, ಇದೆಲ್ಲವನ್ನು ದಾಟಿ ಎಕ್ಸಾಮ್ ಸೆಂಟರ್ಗಳಿಗೆ ವಿದ್ಯಾರ್ಥಿಗಳು ಬಂದಾಗ ಅವರಿಗೆ ತಿಳಿಯುವುದು ಅವರ ಎಕ್ಸಾಮ್ ಕ್ಯಾನ್ಸಲ್ ಅಥವಾ ಪೋಸ್ಟ್ಪೋನ್ ಆಗಿದೆ ಎಂದು. ಇದೆಲ್ಲದಕ್ಕೂ ಇವರು ಕೊಡುವುದು ಒಂದೇ ಒಂದು ಕಾರಣ, ಅಡ್ಮಿನಿಸ್ಟ್ರೇಟಿವ್ ರೀಸನ್ ಎಂದು. ಆದರೆ ಈ ಬಾರಿಯ SSC ಎಕ್ಸಾಮ್ ಕ್ಯಾನ್ಸಲ್ ಆದ ನಂತರ ಸ್ಟೂಡೆಂಟ್ಗಳು ಹಾಗೂ ಟೀಚರ್ಗಳ ಆಕ್ರೋಶ ಭುಗಿಲೆದ್ದಿತು ಹಾಗೂ ಈ ವಿಷಯ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗತೊಡಗಿತು. ಈ ಸ್ಟೂಡೆಂಟ್ಗಳು ಹಾಗೂ ಟೀಚರ್ಗಳ ಆಕ್ರೋಶ ಇದ್ದದ್ದು ಈ SSC ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಲು ಗುತ್ತಿಗೆಯನ್ನು ಪಡೆದಿದ್ದ ಕಂಪನಿ ಇಡಿಕ್ವಿಟಿಯ ಮೇಲೆ. ಈ ಇಡಿಕ್ವಿಟಿಯ ಕಂಪನಿಯ ಮೇಲೆ ವಿದ್ಯಾರ್ಥಿಗಳು ಆರೋಪವನ್ನು ಮತ್ತು ಕೋಪವನ್ನು ಮಾಡಿಕೊಳ್ಳಲು ಹಲವಾರು ಕಾರಣಗಳಿವೆ ಹಾಗೂ ಈ ಇಡಿಕ್ವಿಟಿ ಕಂಪನಿಯದ್ದು ಒಂದು ದೊಡ್ಡ ಭ್ರಷ್ಟ ಇತಿಹಾಸವೇ ಇದೆ. ನ್ಯೂಸ್ ಲಾಂಡ್ರಿ ಅವರ ಒಂದು ರಿಪೋರ್ಟ್ನ ಪ್ರಕಾರ ಈ ಇಡಿಕ್ವಿಟಿ ಕಂಪನಿ ಹಲವಾರು ವರ್ಷಗಳಿಂದ ಎಕ್ಸಾಮ್ ಪೇಪರ್ ಲೀಕ್ ಹಾಗೂ ಎಕ್ಸಾಮ್ಗಳ ಮಿಸ್ಮ್ಯಾನೇಜ್ಮೆಂಟ್ಗಳಲ್ಲಿ ಶಾಮೀಲಾಗಿದೆ ಎಂದು. ಹಾಗೂ 2020ರಲ್ಲಿ ಸೆಂಟರ್ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್ ಅವರೇ ಈ ಇಡಿಕ್ವಿಟಿ ಕಂಪನಿಯನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗಳನ್ನು ನಡೆಸಲು ಯೋಗ್ಯವಲ್ಲದ ಕಂಪನಿ ಎಂದು ಘೋಷಣೆ ಮಾಡಿತ್ತು. ಆದರೆ ಈ ಇಡಿಕ್ವಿಟಿ ಕಂಪನಿಗೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ನಮ್ಮ ದೇಶದಲ್ಲಿ ನಡೆಯುವ ಪ್ರತಿಯೊಂದು ಪ್ರತಿಷ್ಠಿತ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗಳನ್ನು ಈ ಇಡಿಕ್ವಿಟಿ ಕಂಪನಿಗೆ ಸರ್ಕಾರ ನೀಡುತ್ತಾ ಬಂದಿದೆ. 2022ರ ಮಾರ್ಚ್ ತಿಂಗಳಲ್ಲಿ ನಡೆದ ಮಧ್ಯಪ್ರದೇಶ ರಾಜ್ಯದ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ನಡೆಸುವ ಕಾಂಟ್ರಾಕ್ಟ್ ಇದೇ ಕಂಪನಿಗೆ ಗುತ್ತಿಗೆಯನ್ನು ನೀಡಲಾಯಿತು. ಆ ಎಕ್ಸಾಮ್ನಲ್ಲಿಯೂ ಸಹಿತ ಪೇಪರ್ ಲೀಕ್ ನಂತ ಹಗರಣ ನಡೆಯಿತು. 2022ರ ಡಿಸೆಂಬರ್ ತಿಂಗಳಲ್ಲಿ ಮಧ್ಯಪ್ರದೇಶ ರಾಜ್ಯದ ಎಂಪ್ಲಾಯ್ಮೆಂಟ್ ಸೆಲೆಕ್ಷನ್ ಬೋರ್ಡ್ನ ಎಕ್ಸಾಮ್ ನಡೆಸುವ ಕಾಂಟ್ರಾಕ್ಟ್ ಇದೇ ಕಂಪನಿಗೆ ನೀಡಲಾಯಿತು. ಅಲ್ಲೂ ಸಹಿತ ತೊಂದರೆಗಳು ಆದವು. ಇಷ್ಟೆಲ್ಲ ಕೃತ್ಯಗಳು ಈ ಕಂಪನಿಯಲ್ಲಿ ನಡೆಯುತ್ತಿದ್ದರು 2022ರ ಮಾರ್ಚ್ ತಿಂಗಳಲ್ಲಿ ನಮ್ಮ ದೇಶದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈ ಇಡಿಕ್ವಿಟಿ ಕಂಪನಿಯ ಜೊತೆಗೆ ತನ್ನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗಳನ್ನು ನಡೆಸುವ ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡುತ್ತದೆ. ಮುಂದೆ 2023ರ ಮಾರ್ಚ್ ತಿಂಗಳಲ್ಲಿ ಮಹಾರಾಷ್ಟ್ರ ರಾಜ್ಯದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸೆಲ್ ಅವರ ಕಾಂಟ್ರಾಕ್ಟ್ ಕೂಡ ಇದೇ ಕಂಪನಿಗೆ ಸಿಗುತ್ತದೆ. ಆ ರಾಜ್ಯದಲ್ಲಿ MBA ಎಕ್ಸಾಮ್ಗಳನ್ನು ನಡೆಸಲು ಇದೇ ಕಂಪನಿಗೆ ಗುತ್ತಿಗೆಯನ್ನು ನೀಡಲಾಗುತ್ತದೆ. ಅಲ್ಲಿಯೂ ಸಹಿತ ಅದೇ ಮಿಸ್ಮ್ಯಾನೇಜ್ಮೆಂಟ್, ಚೀಟಿಂಗ್, ಪೇಪರ್ ಲೀಕ್ ಹಗರಣಗಳು ಈ ಕಂಪನಿಯಿಂದ ಆದವು. ಈಗ ಅದೇ ಕಂಪನಿ ಕಾಂಟ್ರಾಕ್ಟ್ ಪಡೆದಿರುವ SSC ಎಕ್ಸಾಮ್ ಇದೇ ವರ್ಷ 2025ರಲ್ಲಿ ಕ್ಯಾನ್ಸಲ್ ಆಗಿದೆ. ಇಷ್ಟೆಲ್ಲ ತೊಂದರೆಗಳನ್ನು ವಿದ್ಯಾರ್ಥಿಗಳು ಇಷ್ಟು ವರ್ಷ ಅನುಭವಿಸಿದ ಮೇಲೆ ಈಗ ಕೇಂದ್ರ ಸರ್ಕಾರ ತನ್ನ ಹೇಳಿಕೆಯನ್ನು ನೀಡುತ್ತಿದೆ. ಇನ್ನು ಮುಂದಕ್ಕೆ ತಾವು ಪೂರ್ಣ ಪ್ರಮಾಣದಲ್ಲಿ ಪಾರದರ್ಶಕವಾಗಿ ಎಕ್ಸಾಮಿನೇಷನ್ಗಳನ್ನು ನಡೆಸುತ್ತೇವೆ ಹಾಗೂ ಈಗ ಕೇಳಿಬಂದಿರುವ ಆರೋಪಗಳನ್ನು ಪರಿಶೀಲಿಸುವುದಕ್ಕಾಗಿ ಹೊಸ ಇನ್ವೆಸ್ಟಿಗೇಷನ್ ತಂಡವನ್ನು ರಚಿಸುವುದಾಗಿ ಹಾಗೂ ಇನ್ನು ಮುಂದೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗಳಲ್ಲಿ ಯಾವುದೇ ರೀತಿಯ ತೊಂದರೆಯೂ ಆಗದೇ ಇರುವ ತರದಲ್ಲಿ ನೋಡಿಕೊಳ್ಳುತ್ತೇವೆ ಎಂದು
ನಮ್ಮ ದೇಶದಲ್ಲಿ ಈ ಎಕ್ಸಾಮ್ಗಳ ಮಿಸ್ಮ್ಯಾನೇಜ್ಮೆಂಟ್ ಹಾಗೂ ಪೇಪರ್ ಲೀಕ್ ನಂತಹ ಸೀರಿಯಸ್ ಕ್ರೈಮ್ಗಳು ಮಾಮೂಲಿ ವಿಷಯದಂತೆ ಆಗಿ ಹೋಗಿದೆ. ಇದೇ ವರ್ಷ 2025ರ ಜೂನ್ ತಿಂಗಳಲ್ಲಿ ನಡೆದ ನಮ್ಮ ದೇಶದ ಪ್ರತಿಷ್ಠಿತ UPSC ಎಕ್ಸಾಮಿನೇಷನ್ ನಲ್ಲೂ ಕಾಂಟ್ರವರ್ಸಿಗಳು ಕೇಳಿ ಬಂದಿದೆ. ಇದರ ವಿರುದ್ಧ ದೆಹಲಿಯ ರಾಜೇಂದ್ರ ನಗರ್ನಲ್ಲಿ ಪ್ರತಿಭಟನೆಯೂ ಸಹ ನಡೆಯಿತು. ಮೊದಲ ಬಾರಿಗೆ ಕನ್ಸಿಕ್ಯೂಟಿವ್ 3 ರೋಲ್ ನಂಬರ್ಗಳ ಪರೀಕ್ಷಾರ್ಥಿಗಳು ಒಂದೇ ರೂಮಿನಲ್ಲಿ ಎಕ್ಸಾಮಿನೇಷನ್ ಅನ್ನು ಬರೆದವರು UPSC ಮೇನ್ಸ್ ಅನ್ನು ತಲುಪಿದ್ದಾರೆ. ಹಾಗೂ ಇದೇ UPSC ಎಕ್ಸಾಮಿನೇಷನ್ಗೆ ಗುಜರಾತ್ ರಾಜ್ಯದಿಂದ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆಯ ಅಭ್ಯರ್ಥಿಗಳು UPSC ಮೇನ್ಸ್ಗೆ ಕ್ವಾಲಿಫೈ ಆಗಿರುವುದು. ಹಾಗೂ ಇದೇ ವರ್ಷ ಗುಜರಾತ್ ರಾಜ್ಯದ ಒಂದು ಲೋಕಲ್ ನ್ಯೂಸ್ ಪೇಪರ್ನಲ್ಲಿ 30,000ಕ್ಕೆ UPSC ಪೇಪರ್ ಲಭ್ಯವಿದೆ ಎಂದು ವರದಿಯಾಗಿದ್ದ ನ್ಯೂಸ್ ನಮ್ಮ ದೇಶದ ಪ್ರತಿಷ್ಠಿತ ಎಕ್ಸಾಮ್ಗಳ ಸತ್ಯತೆಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವವಾಗುವಂತೆ ಮಾಡಿದೆ. ಹೋದ ವರ್ಷ 2024ರ ಜೂನ್ 14ಕ್ಕೆ ಹೊರಬರಬೇಕಾಗಿದ್ದ ನೀಟ್ ರಿಸಲ್ಟ್ 10 ದಿನಗಳ ಮುಂಚೆ ಎಲೆಕ್ಷನ್ ರಿಸಲ್ಟ್ ದಿನದಂದೇ ಜೂನ್ 4ಕ್ಕೆ ನೀಟ್ ರಿಸಲ್ಟ್ ಅನ್ನು ಬಿಡುಗಡೆ ಮಾಡಲಾಯಿತು. ಹೊರಬಂದ ರಿಸಲ್ಟ್ ನಲ್ಲಿ 8 ನೀಟ್ ಟಾಪರ್ಗಳು ಒಂದೇ ಸೆಂಟರ್ ನಿಂದ ಒಂದೇ ರೂಮ್ ಅಕ್ಕಪಕ್ಕದಲ್ಲಿ ಕುಳಿತಿದ್ದವರೇ ಆಗಿದ್ದರು. 67 ವಿದ್ಯಾರ್ಥಿಗಳು ಈ ವರ್ಷ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದು, ಅಂದ್ರೆ 720 ಔಟ್ ಆಫ್ 720 ಅಂಕಗಳನ್ನು ಗಳಿಸಿದ್ದು ಒಂದು ಆಶ್ಚರ್ಯವೇ ಆಗಿತ್ತು. ಮೊದಲ ಬಾರಿಗೆ ಕೆಲವು ವಿದ್ಯಾರ್ಥಿಗಳಿಗೆ 718, 719 ಮಾರ್ಕ್ಸ್ಗಳು ಬಂದಿದ್ವು. ನೀಟ್ ಎಕ್ಸಾಮಿನೇಷನ್ ನ ಮಾರ್ಕಿಂಗ್ ರೂಲ್ಸ್ ನ ಪ್ರಕಾರ ಈ ಸಂಖ್ಯೆಯ ಮಾರ್ಕ್ಸ್ ಬರುವುದು ಸಾಧ್ಯವೇ ಆಗುವುದಿಲ್ಲ. ರಿಸಲ್ಟ್ ಬಂದ ನಂತರ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಟೀಚರ್ಗಳು ಈ ರಿಸಲ್ಟ್ ನ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದರು. ಮುಂದೆ ವಿಧಿ ಇಲ್ಲದೆ ಸರ್ಕಾರ ಈ ರಿಸಲ್ಟ್ ನ ವಿರುದ್ಧ ತನಿಖೆಗೆ ಘೋಷಣೆಯನ್ನು ಮಾಡಬೇಕಾಗಿ ಬಂದಿತು. ಇದೇ ವರ್ಷ 2025ರ ಏಪ್ರಿಲ್ ತಿಂಗಳಲ್ಲಿ ತನಿಖೆ ಮುಗಿದು ಸಂಜೀವ್ ಮುಖಿಯಾ ಎಂಬ ವ್ಯಕ್ತಿ ಈ ಪೇಪರ್ ಲೀಕ್ ನ ಹಿಂದಿದ್ದ ಮಾಸ್ಟರ್ ಮೈಂಡ್ ಎಂದು ಈತನನ್ನು ಬಿಹಾರದ ಪಾಟ್ನಾದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದೇ ವ್ಯಕ್ತಿ 2023ರ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಸ್ಟೇಟ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ನಲ್ಲಿ 2024ರ ಮಾರ್ಚ್ ತಿಂಗಳಲ್ಲಿ ನಡೆದ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಗಳ ಪೇಪರ್ ಲೀಕ್ ಹಗರಣದಲ್ಲಿಯೂ ಸಹಿತ ಇದೇ ಸಂಜೀವ್ ಮುಖಿಯಾನ ಕೈವಾಡವಿತ್ತು ಎಂದು ಹೇಳಲಾಗುತ್ತಿದೆ. ರಾಜಸ್ಥಾನ್ ರಾಜ್ಯದಲ್ಲಿ 2015ರಿಂದ 2023ರವರೆಗೆ 50 ಪಬ್ಲಿಕ್ ಎಕ್ಸಾಮ್ಗಳಲ್ಲಿ ಪೇಪರ್ ಲೀಕ್ ನ ಹಗರಣ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಗುಜರಾತ್ ರಾಜ್ಯದಲ್ಲಿ ನಡೆದ ಪಬ್ಲಿಕ್ ಎಕ್ಸಾಮ್ಗಳಲ್ಲಿ ಇದೇ 7 ವರ್ಷದಲ್ಲಿ 14 ಹಗರಣಗಳು ನಡೆದಿವೆ. ಉತ್ತರ ಪ್ರದೇಶದಲ್ಲಿ ನಡೆದ ಪಬ್ಲಿಕ್ ಎಕ್ಸಾಮ್ಗಳಲ್ಲಿ ಇದೇ 7 ವರ್ಷದಲ್ಲಿ 9 ಪೇಪರ್ ಲೀಕ್ ಹಗರಣಗಳು ನಡೆದಿವೆ. ಬಿಹಾರ ರಾಜ್ಯದಲ್ಲಿ ನಡೆದ 10ನೇ ಕ್ಲಾಸ್ನ ಎಕ್ಸಾಮಿನೇಷನ್ ನಲ್ಲಿ ಸತತವಾಗಿ 6 ಬಾರಿ ಪೇಪರ್ ಲೀಕ್ ಆಗಿದೆ. ಇಂಡಿಯಾ ಟುಡೇ ಅವರ ಒಂದು ರಿಪೋರ್ಟ್ ನ ಪ್ರಕಾರ ಕಳೆದ 7 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ 70 ಪೇಪರ್ ಲೀಕ್ ಹಗರಣಗಳು ನಡೆದಿವೆ. ಇದರಿಂದಾಗಿ 1.7 ಕೋಟಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂದು ನಮ್ಮ ದೇಶದ ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತೆಲಂಗಾಣ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಈ ತರದ ಹಗರಣಗಳು ನಡೆದಿವೆ ಎಂದು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ತೊಂದರೆ ಆಗುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿರುವ ಸರ್ಕಾರ ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದ್ದರೂ ಹೊಣೆಯನ್ನು ಹೊರುವ ಗೋಜಿಗೆ ಮಾತ್ರ ಇದುವರೆಗೆ ಹೋಗಲೇ ಇಲ್ಲ. ಒಂದು ಕಡೆ ಅನುಕೂಲ ಇರುವ ಕೆಲವು ಪೋಷಕರು ತಮ್ಮ ಮಕ್ಕಳನ್ನು ಸಾಲವನ್ನಾದರೂ ಮಾಡಿ ವಿದೇಶಗಳಿಗೆ ಕಳಿಸುತ್ತಿದ್ದಾರೆ. ಅವರಿಗೆ ನಮ್ಮ ದೇಶದಲ್ಲಿ ಸಿಗುವ ವಿದ್ಯೆಯ ಮೇಲೂ, ವಿದ್ಯಾಸಂಸ್ಥೆಗಳ ಮೇಲೂ ಹಾಗೂ ವಿದ್ಯಾ ಮಂತ್ರಾಲಯಗಳ ಮೇಲೂ ಯಾವ ನಂಬಿಕೆಯೂ ಈಗ ಉಳಿದಿಲ್ಲ. ನಮ್ಮ ದೇಶದ ಸರ್ಕಾರಕ್ಕೆ ಈ ವಿಷಯಗಳು ತಿಳಿದಿಲ್ಲ ಎಂದೇನಿಲ್ಲ. ಕೇಂದ್ರ ಸರ್ಕಾರ 2024ರಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ 2024 ಅನ್ನು ತಂದಿತು. ಈ ಆಕ್ಟ್ ಅನ್ನು ತಂದ ಮುಖ್ಯ ಉದ್ದೇಶ ನಮ್ಮ ದೇಶದಲ್ಲಿನ ಪ್ರತಿಷ್ಠಿತ ಪಬ್ಲಿಕ್ ಎಕ್ಸಾಮಿನೇಷನ್ಗಳಾದ UPSC, SSC, NEET, JEET ತರದ ಎಕ್ಸಾಮ್ಗಳ ಪಾರದರ್ಶಕತೆಯ ಮೇಲೆ ನಮ್ಮ ದೇಶದ ಜನರ ವಿಶ್ವಾಸ ಕಮ್ಮಿ ಆಗುತ್ತಿರುವುದನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಆದರೆ ಈ ತರದ ಆಕ್ಟ್ ತಂದ ನಂತರದಲ್ಲಿಯೂ ಸಹಿತ ಇಷ್ಟೊಂದು ಹಗರಣಗಳನ್ನು ಒತ್ತಿರುವ ಎಡಿಕ್ವಿಟಿ ತರದ ಕಂಪನಿಗೆ SSC ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲು ಈ ವರ್ಷದ ಕಾಂಟ್ರಾಕ್ಟ್ ಅನ್ನು ನೀಡಿದ ಮೇಲೆ ಇನ್ನು ಸರ್ಕಾರದ ಮೇಲೆ ಮತ್ತು ಸರ್ಕಾರ ತಂದ ಆಕ್ಟ್ ಮೇಲೆ ಭರವಸೆ ಉಳಿಯುವುದಕ್ಕೆ ಸಾಧ್ಯ? ನಮ್ಮ ದೇಶದಲ್ಲಿ ಬಡ ವಿದ್ಯಾರ್ಥಿಗಳು ತಮ್ಮ ಉನ್ನತ ಹುದ್ದೆಯನ್ನು ಪಡೆಯುವ ಕನಸನ್ನು ಹೊತ್ತು ತಮ್ಮ ಬಡತನದ ಜೀವನದಿಂದ ಉನ್ನತ ಬದುಕಿನೆಡೆಗೆ ತಮ್ಮನ್ನು ಮತ್ತು ತಮ್ಮ ಕುಟುಂಬವನ್ನು ತೆಗೆದುಕೊಂಡು ಹೋಗಲು ಈ ವಿದ್ಯಾರ್ಥಿಗಳು 16 ವರ್ಷಗಳನ್ನು ಈ ತರದ ಎಕ್ಸಾಮ್ಗಳಿಗೆ ತಯಾರಾಗುವುದಕ್ಕಾಗಿಯೇ ಮೀಸಲಿಡುತ್ತಾರೆ. ಹಿಂದೆ ಎಷ್ಟೋ ವಿದ್ಯಾರ್ಥಿಗಳು ಅಂದುಕೊಂಡಂತೆ ಈ ಎಕ್ಸಾಮ್ಗಳನ್ನು ಬರೆದು ತಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೇರಿದ್ದಾರೆ.
ಆದರೆ ಈಗಿನ ಸಮಯದಲ್ಲಿ ಎಕ್ಸಾಮ್ಗಳು ಅನೌನ್ಸ್ ಆಗಿ ಯಾವುದೇ ಪೋಸ್ಟ್ಪೋನ್ ಅಥವಾ ಪೇಪರ್ ಲೀಕ್ ಆಗದೆ ಎಕ್ಸಾಮಿನೇಷನ್ಗಳು ನಡೆದು ಯಾವುದೇ ಹಗರಣಗಳು ನಡೆಯದೆ ರಿಸಲ್ಟ್ ಹೊರಗೆ ಬಂದರೆ ಮುಂದೆ ಆ ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕರೆ ಅದೇ ಒಂದು ಮಿರಾಕಲ್ ನಂತೆ ಆಗಿ ಹೋಗಿದೆ. ಉತ್ತಮವಾಗಿ ಕಲಿತು ಮುಂದೆ ಉನ್ನತ ಹುದ್ದೆಗಳನ್ನು ಪಡೆದು ದೇಶವನ್ನು ಕಟ್ಟಬೇಕಾಗಿದ್ದ ಯುವಕರು ತಮ್ಮ ಬದುಕನ್ನು ಈ ಹಗರಣಗಳಿಂದ ಪಾರು ಮಾಡಿ ಎಂಬ ಬೇಡಿಕೆ ಇಟ್ಟು ಈಗ ಪೊಲೀಸರ ಲಾಠಿ ಏಟನ್ನು ಸಹಿತ ತಿನ್ನುವಂತಾಗಿದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು. ಈ ಪೇಪರ್ ಲೀಕ್ ನಂತಹ ಹಗರಣಗಳು ಹೀಗೆಯೇ ಮುಂದುವರಿದರೆ ಮುಂದೆ ನಮ್ಮ ದೇಶದ ಭವಿಷ್ಯಕ್ಕೆ ದೊಡ್ಡ ಆತಂಕವನ್ನೇ ಈಡು ಮಾಡುತ್ತದೆ. ನಮ್ಮ ದೇಶದ ಸರ್ಕಾರ ಪಾರದರ್ಶಕವಾಗಿ ಎಕ್ಸಾಮ್ಗಳನ್ನು ನಡೆಸಬೇಕು. ಯೋಗ್ಯ ವಿದ್ಯಾರ್ಥಿಗಳಿಗೆ ನಮ್ಮ ದೇಶವನ್ನು ಕಟ್ಟುವ ಉನ್ನತ ಹುದ್ದೆಗಳು ಸಿಗಬೇಕು ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.